ರಾತ್ರಿ ಕಿಟಕಿ ಹತ್ರ ಬಂದ್ಬಿಟ್ಟು ಯಾರೋ ಕದ್ದು ನೋಡ್ಬಿಟ್ಟು ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೇವಿಯರ್ಸ್. ಇವತ್ತು ನಾನು ನೋಡಲೇಬೇಕಾದ ಸಿನಿಮಾ ಸ್ಟೋರಿ ಜೊತೆ ಬಂದಿದ್ದೀನಿ. ಯಾವ್ದು ಅಂತ ನೋಡೋದಾದ್ರೆ ರಿದಮ್ ಸಿನಿಮಾ. ಈ ಸಿನಿಮಾ ಆಕ್ಚುಲಿ ಟಾಕ್ ಆಫ್ ದ ಟೌನ್ ಆಗ್ಬಿಟ್ಟಿದೆ ಇವಾಗ. ಆ ತರ ಇದೆ ಸ್ಟೋರಿ. ಸ್ಟೋರಿನ ನಮ್ಮ ಕನ್ನಡದಲ್ಲಿ ಶ್ರೀಮುರಳಿ ಅವರು ಮಾಡಿದ್ರೆ ಸಕ್ಕ ಸಾಲಿಡ್ ಆಗಿ ಮ್ಯಾಚ್ ಆಗುತ್ತೆ. ಆ ಕತೆ ಹೆಂಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿತ್ ಪ್ಲಾಟ್ ಸೀನ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ವಿಡಿಯೋನ ಫುಲ್ ಆಗಿ ನೋಡಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆ ಎಲ್ಲ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋಣ. ಸಿನಿಮಾದ ಶುರುನಲ್ಲಿ ನಮ್ಮ ಹೀರೋಗೆ SI ಪೋಸ್ಟಿಂಗ್ ಹಾಕ್ಬಿಟ್ಟು ಒಂದು ಊರಿಗೆ ಅಪಾಯಿಂಟ್ ಮಾಡ್ತಾರೆ. ಆ ಊರಿಗೆ ಹೋದ್ರೆ ಆ ಊರಲ್ಲಿ ಯಾವುದೇ ರೀತಿಯಾದ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾರಲ್ಲ, ಅಷ್ಟು ಕ್ಲೀನ್ ಸಿಟಿ ಅಂತಾನೆ ಹೆಸರುವಾಸಿಯಾಗಿರುತ್ತೆ. ಸ್ಟೇಷನ್ಗೆ ಹೀರೋ ವಿಸಿಟ್ ಮಾಡ್ತಾ ಇದ್ದಂಗೆ ಅಲ್ಲಿದ್ದಂತ ಪೊಲೀಸ್ಗಳಲ್ಲಿ ಒಬ್ಳು ಲೇಡಿ ಪೊಲೀಸು ತನ್ನ ಫ್ರೆಂಡಿಗೆ ಹೇಳ್ತಾಳೆ, ಏನೇ ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ, ನನಗಂತೂ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ಅಂತ ಹೇಳ್ತಾಳೆ. ಅದೇ ದಿನ ಹೀರೋಯಿನ್ ಲೇಡಿ ಪೊಲೀಸು ಡಿನ್ನರ್ ನ ಪ್ರಿಪೇರ್ ಮಾಡ್ಬಿಟ್ಟು ಕ್ವಾರ್ಟರ್ಸ್ ಅಲ್ಲಿ ಇರೋ ಹೀರೋಗೆ ತಗೊಂಡೋಗ್ಬಿಟ್ಟು ಕೊಡ್ತಾರೆ. ಮಾರನೇ ದಿನ ಅರ್ಲಿ ಮಾರ್ನಿಂಗು ಕರಾಟೆ ಪ್ರಾಕ್ಟೀಸ್ ಮಾಡ್ತಿರೋ ಹೀರೋಯಿನ್ ನೋಡ್ಬಿಟ್ಟು ಹೀರೋ ಅಲ್ಲಿಗೆ ಫಿದಾ ಆಗ್ಬಿಡ್ತಾನೆ. ಈ ಸ್ಟೋರಿಗೆ ಬ್ರೇಕ್ ಹಾಕೋಕೆ ಒಂದು ಕಾಲ್ ಬರುತ್ತೆ. ಕಾಲ್ ನಲ್ಲಿ ಹೇಳ್ತಾರೆ, ನಾನು ಎಸ್ಟೇಟ್ ನಲ್ಲಿ ಗ್ರಾಸ್ ಕಟಿಂಗ್ ಮಾಡ್ಬೇಕಾದ್ರೆ ಒಂದು ಮನುಷ್ಯನ ಕೈ ನೋಡಿದ್ದೀನಿ, ಬೇಗ ಬನ್ನಿ ಅಂತ ಫೋನ್ ಮಾಡ್ತಾರೆ. ಇದುವರೆಗೆ ಕೇಸ್ ಹೇಳ್ದಿರೋ ಟೌನ್ ಅಲ್ಲಿ ಒಂದು ಹೊಸ ಕೇಸ್ ರಿಜಿಸ್ಟರ್ ಆಗುತ್ತೆ. ಕೈ ಇಲ್ಲಿ ಬಿದ್ದಿದೆ ಅಂದ್ರೆ ಇದ್ರ ಬೇರೆ ಪಾರ್ಟ್ ಇಲ್ಲೇ ಎಲ್ಲ ಬಿದ್ದಿರುತ್ತೆ ಅಂತ ಡಾಗ್ ಸ್ಕ್ವಾಡ್ ಗೆ ಬರಕ್ ಹೇಳ್ತಾರೆ. ನಿಜವಾಗ್ಲೂ ಜರ್ಮನ್ ಶೆಪರ್ಡ್ ಏನಕ್ಕೆ ಬುದ್ಧಿವಂತ ನಾಯಿ. ಈ ಸೀನ್ ಅಲ್ಲಿ ಹೆಂಗ್ ಮಾಡುತ್ತೆ ಅಂದ್ರೆ ಏನ್ ಎವಿಡೆನ್ಸ್ ಸಿಕ್ಕಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪಾರ್ಟ್ ನ ಇದು ಹುಡ್ಕೊಟ್ಬಿಡುತ್ತೆ ಅಷ್ಟು ಈಸಿಯಾಗಿ. ಜರ್ಮನ್ ಶೆಪರ್ಡ್ ನ ಯಾರೆಲ್ಲ ಸಾಕಿದ್ರೆ, ಯಾರೆಲ್ಲ ಸಾಕ್ಬೇಕು ಅಂತ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇದಾಗಿದ್ದು 2 ದಿವಸಕ್ಕೆ ಮತ್ತೆ ಇದೇ ತರದ್ ಒಂದು ಕೇಸ್ ಫೈಲ್ ಆಗುತ್ತೆ. ಬಟ್ ಇದ್ರಲ್ಲಿ ಕಾಮನ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಇದನ್ನ ಮಾಡ್ತಾ ಇರೋನು ಮಳೆ ಸೀಸನ್ ಅಲ್ಲೇ ಮಾಡ್ತಾ ಇರ್ತಾನೆ. ಏನಕ್ಕಂದ್ರೆ ಒಂದು ಪ್ಲಾನ್ ಇರುತ್ತೆ, ಅದೇನಿರುತ್ತೆ ಅದು ಪೂರ್ತಿ ಬೆಟ್ಟ ಆಗುತ್ತೆ. ಪರ್ಸನ್ ನ ಐಡೆಂಟಿಫೈ ಮಾಡಕ್ ಆಗಲ್ಲ, ಆ ತರ ಬ್ರೂಟಲ್ ಆಗಿ ಮಾಡ್ತಾ ಇರ್ತಾನೆ. ಒಂದಿನ ಬಿಟ್ಬಿಟ್ಟು ಮತ್ತೊಂದು ಕೇಸ್ ಫೈಲ್ ಆಗುತ್ತೆ. ಅದು ಏನಪ್ಪಾ ಅಂದ್ರೆ ರಾಬರಿ ಕೇಸು. ಸೊ ನಮ್ಮ ಹೀರೋ ಏನ್ ಮಾಡ್ತಾನೆ, ಇದಕ್ಕೂ ಕನೆಕ್ಷನ್ ಇದೆ ಅಂತ ಇನ್ವೆಸ್ಟಿಗೇಷನ್ ಕೇಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಒಂದಿನ ರಾತ್ರಿ ಕಿಟಕಿ ಹತ್ರ ಬಂದ್ಬಿಟ್ಟು ಯಾರೋ ಕದ್ದು ನೋಡ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಬಟ್ ಅವನು ಸಿಗಾಕೊಳ್ಳಲ್ಲ. ಹೀರೋನ್ ಟೀಮ್ ನಿದ್ದೆಗೆಟ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಏರಿಯಾದಲ್ಲಿ ಎಲ್ಲೆಲ್ಲ ಜನರಲ್ ಸ್ಟೋರ್ಸ್, ಮೆಡಿಕಲ್ ಶಾಪ್ಸ್, ಜ್ಯುವೆಲರಿ ಏನೇನಿದೆ ಅಲ್ಲೆಲ್ಲ ಹೋಗ್ಬಿಟ್ಟು ಯಾವ್ದೇ ಪರ್ಸನ್ ಸಸ್ಪಿಷಿಯಸ್ ಆಗಿ ಡೌಟ್ ಬರೋ ತರ ಕಾಣಿಸಿದ್ರೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಹೋಗ್ತಾರೆ. ನಂಬರ್ ಕೊಟ್ಟು ಹೋದ್ಮೇಲೆ ಜ್ಯುವೆಲರಿ ಶಾಪ್ ಅವ್ನು ಏನ್ ಮಾಡ್ತಾನೆ, SI ಅವ್ರಿಗೆ ಕಾಲ್ ಮಾಡ್ತಾನೆ. ನಂಬರ್ ಕೊಟ್ಟಿದ್ರಲ್ವ, ಈ ತರ ಒಬ್ರು ಬಂದಿದ್ರು ಪರ್ಸನ್, ಈ ತರ ಆಯ್ತು ಅಂತ ಹೇಳ್ತಾನೆ. ಸೊ ಸಡನ್ ಆಗಿ ಪೊಲೀಸ್ ಅವರು ಅಲ್ಲಿಂದ ಆ ಜ್ಯುವೆಲರಿ ಶಾಪ್ ಬರ್ತಾರೆ. ಅಲ್ಲೊಂದು ಎವಿಡೆನ್ಸ್ ಸಿಗುತ್ತೆ. ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೊಬ್ಬ ಅಲ್ಲಿ ಅವರನ್ನೇ ನೋಡಿರೋ ಒಬ್ಬ ವ್ಯಕ್ತಿ ಏನಿರ್ತಾನೆ, ಅವ್ನು ಸ್ವಲ್ಪ ಮಾಹಿತಿ ಕೊಡ್ತಾನೆ. ಇದು ಫಿಲಮ್ಗೆ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇಂಥ ಸಿನಿಮಾ ಕನ್ನಡದಲ್ಲಿ ಬರಬೇಕು. ಅದರಲ್ಲೂ ಇದು ಶ್ರೀಮುರಳಿ ಅವ್ರಿಗೆ ಸಾಲಿಡ್ ಆಗಿ ಸೂಟ್ ಆಗುತ್ತೆ. ಸ್ವಲ್ಪ ಮಾಸ್ ಎಲಿಮೆಂಟ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಬೇಕು. ಲಾಸ್ಟ್ 20 ಮಿನಿಟ್ಸ್ ಅಂತೂ ಸೈಕ್ ಆಗಿದೆ. ಆ ಹೀರೋಯಿನ್ ಏನಿದ್ಲಲ್ವಾ, ಇಲ್ಲಿ ವಿಲನ್ ಆಗ್ತಾಳೆ. ಅದು ಯಾವ ರೀಸನ್ಗೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಫ್ರೀ ಟೈಮ್ ನಲ್ಲಿ ಈ ಸಿನಿಮಾ ನೋಡಿ. ಡ್ಯೂರೇಷನ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. 2 hours 7 minutes ಇದೆ. ಇವಾಗ ಬರ್ತಿರೋ ಸಿನಿಮಾ ಎಲ್ಲ 3 hours 30 minutes 40 minutes ತನಕ ಹೋಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡುವಂತ ಮೂವಿಗಳು ತೆಗೆದು ಅದು ಮಲಯಾಳಂ ಇಂಡಸ್ಟ್ರಿ ಅವ್ರು ಮಾತ್ರ ಅಂತ ಕಥೆಗಳು ಮಾಡ್ತಾರೆ. ಅದರಲ್ಲೂ ಇನ್ವೆಸ್ಟಿಗೇಷನ್, ಕ್ರೈಮ್ ಥ್ರಿಲ್ಲರ್, ಮಿಸ್ಟ್ರಿ ಥ್ರಿಲ್ಲರ್ ಇದನ್ನ ಮಾಡಕ್ಕೆ ಮಲಯಾಳಂ ಅವರು ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಸೊ ಇದಾಗಿತ್ತು ರಿದಮ್ ಮೂವಿ ರಿವ್ಯೂ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.